ಚೀನಾ ಶಾಕಿಂಗ್ ನಿರ್ಧಾರ. ಇಬ್ಬರು ಮಾಜಿ ರಕ್ಷಣಾ ಸಚಿವರಿಗೆ ಮರಣದಂಡನೆ. ಲಂಚ ತಿಂದ್ರೆ ಸಾವು ಖಚಿತ. ಚೀನಾದ ಇಬ್ಬರು ಸಚಿವರ ಹಗರಣ ಬಯಲಾಗಿದ್ದು ಹೇಗೆ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಚೀನಾ ಮತ್ತೊಮ್ಮೆ ಅಧಿಕಾರ ಮತ್ತು ಮಿಲಿಟರಿ ಶಕ್ತಿಯ ಅತ್ಯುನ್ನತ ಸ್ತರಗಳಲ್ಲಿ ದೊಡ್ಡ ಕ್ರಾಂತಿಗೆ ಸಾಕ್ಷಿಯಾಗ್ತಾ ಇದೆ. ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ವಿರುದ್ಧ ದೊಡ್ಡ ಪಿತೂರಿ ನಡೀತಾ ಇದೆಯಾ ಅನ್ನೋ ಪ್ರಶ್ನೆಗಳು ಎದ್ದಿದೆ. ಇದಕ್ಕೆ ಕಾರಣ ಚೀನಾ ಸರ್ಕಾರ ತನ್ನ ರಕ್ಷಣಾ ಇಲಾಖೆಯ ಅತ್ಯುನ್ನತ ಹುದ್ದೆಯಲ್ಲಿದ್ದಂಥ ಇಬ್ಬರು ಮಾಜಿ ಸಚಿವರಾದ ಲೀ ಶಾಂಗ್ಫು ಮತ್ತು ವೇ ಫೆಂಗ್ಹೆ ಅವರ ಮೇಲೆ ಭ್ರಷ್ಟಾಚಾರದ ಗಂಭೀರ ಆರೋಪಗಳನ್ನು ಹೊರಿಸಿ ಅವರನ್ನ ಕಮ್ಯುನಿಸ್ಟ್ ಪಕ್ಷದಿಂದ ಉಚ್ಚಾಟಿಸಿದೆ. ಚೀನಾದ ಇತಿಹಾಸದಲ್ಲಿ ಇಬ್ಬರು ಮಾಜಿ ರಕ್ಷಣಾ ಸಚಿವರು ಒಂದೇ ಸಮಯದಲ್ಲಿ ಇಂಥ ಕಠಿಣ ಶಿಕ್ಷೆಗೆ ಗುರಿಯಾಗ್ತಾ ಇರೋದು ಇದೇ ಮೊದಲು. ಹಾಗಾದ್ರೆ ಅವ್ರು ಮಾಡಿದ ತಪ್ಪಾದ್ರೂ ಏನು? ಈ ಇಬ್ಬರು ನಾಯಕರ ಮೇಲೆ ಕೇಳಿ ಬಂದಿರುವಂತಹ ಮುಖ್ಯ ಆರೋಪಗಳು ಹೀಗಿದೆ. ಬೃಹತ್ ಪ್ರಮಾಣದ ಲಂಚ ಸ್ವೀಕಾರ ಮಾಡಿದ್ದಾರೆ. ಹೌದು, ಇಬ್ಬರೂ ಸಚಿವರು ತಮ್ಮ ಅಧಿಕಾರವನ್ನು ಬಳಸಿಕೊಂಡು ಬೇರೆಯವರಿಂದ ಭಾರೀ ಪ್ರಮಾಣದ ಹಣ ಮತ್ತು ಉಡುಗೊರೆಗಳನ್ನು ಲಂಚವಾಗಿ ಪಡೆದಿದ್ದಾರೆ ಅನ್ನೋದು ತನಿಖೆಯಲ್ಲಿ ಸಾಬೀತಾಗಿದೆ. ಸೈನ್ಯದ ಒಪ್ಪಂದಗಳನ್ನು ನಿರ್ದಿಷ್ಟ ಕಂಪನಿಗೆ ಕೊಡೋಕೆ ಇವರು ಸಹಾಯ ಮಾಡಿದ್ರು ಅಂತ ಹೇಳಲಾಗಿದೆ. ಚೀನಾದ ಕಮ್ಯುನಿಸ್ಟ್ ಪಕ್ಷದ ನಿಯಮಗಳ ಪ್ರಕಾರ ನಾಯಕರು ಪಕ್ಷಕ್ಕೆ ಸಂಪೂರ್ಣವಾಗಿ ನಿಷ್ಠರಾಗಿರಬೇಕು. ಆದರೆ ಇವರು ವೈಯಕ್ತಿಕ ಲಾಭಕ್ಕಾಗಿ ಪಕ್ಷದ ತತ್ವಗಳನ್ನು ಗಾಳಿಗೆ ತೂರಿದ್ದಾರೆ ಅನ್ನೋದು ಸರ್ಕಾರದ ಮುಖ್ಯ ದೂರು. ಚೀನಾದ ಅತ್ಯಂತ ಶಕ್ತಿಶಾಲಿ ಪಡೆಯಾದಂಥ ರಾಕೆಟ್ ಫೋರ್ಸ್ಗೆ ಸಂಬಂಧಿಸಿದ ಖರೀದಿ ಪ್ರಕ್ರಿಯೆಯಲ್ಲಿ ದೊಡ್ಡ ಮಟ್ಟದ ಹಣದ ದುರುಪಯೋಗ ನಡೆದಿದೆ. ವೇ ಫೆಂಗ್ವೆ ಈ ಪಡೆಯ ಮುಖ್ಯಸ್ಥರಾಗಿದ್ದಂಥ ಕಾಲದಲ್ಲಿ ಭ್ರಷ್ಟಾಚಾರದ ಬೇರುಗಳು ಬೆಳೆದಿದ್ವು ಅಂತ ಹೇಳಲಾಗತ್ತೆ. ಇಬ್ಬರೂ ನಾಯಕರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಸೈನ್ಯದ ಆಂತರಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ ಮತ್ತು ಅರ್ಹತೆ ಇಲ್ಲದವರಿಗೆ ಸ್ಥಾನ ನೀಡಿದ್ದಾರೆ ಅನ್ನೋ ಆರೋಪನೂ ಇದೆ. ಚೀನಾದ ಕಾನೂನು ವ್ಯವಸ್ಥೆ ಭ್ರಷ್ಟಾಚಾರದ ವಿಷಯದಲ್ಲಿ ಅತ್ಯಂತ ಕ್ರೂರ. ಅಲ್ಲಿನ ಶೂನ್ಯ ಸಹಿಷ್ಣುತೆ ಅಂದ್ರೆ ಝೀರೋ ಟಾಲರೆನ್ಸ್ ನೀತಿಯ ಅಡಿಯಲ್ಲಿ ಭ್ರಷ್ಟಾಚಾರವನ್ನ ದೇಶದ್ರೋಹಕ್ಕೆ ಸಮಾನ ಅಂತ ಪರಿಗಣಿಸಲಾಗುತ್ತೆ. ಭ್ರಷ್ಟಾಚಾರ ಮಾಡಿದವರು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದು ಸಹ ಶಿಕ್ಷೆ ತಪ್ಪಿದ್ದಲ್ಲ ಎಂಬ ಸಂದೇಶವನ್ನ ಜನರಿಗೆ ಮತ್ತು ಇತರ ಅಧಿಕಾರಿಗಳಿಗೆ ನೀಡೋಕೆ ಚೀನಾ ಇಂಥ ಕಠಿಣ ಕ್ರಮಕ್ಕೆ ಮುಂದಾಗತ್ತೆ. ರಕ್ಷಣಾ ಇಲಾಖೆಯಲ್ಲಿನ ಭ್ರಷ್ಟಾಚಾರ ದೇಶದ ಭದ್ರತೆಯನ್ನ ಅಪಾಯಕ್ಕೆ ತಳ್ಳತ್ತೆ. ಕಳಪೆ ಗುಣಮಟ್ಟದ ಶಸ್ತ್ರಾಸ್ತ್ರಗಳ ಖರೀದಿ ಅಥವಾ ಗುಪ್ತ ಮಾಹಿತಿ ಸೋರಿಕೆಯಾಗುವಂತ ಸಾಧ್ಯತೆ ಇರೋದ್ರಿಂದ ಇದನ್ನ ಗಂಭೀರ ಅಪರಾಧ ಅಂತ ಪರಿಗಣಿಸಿ ಗರಿಷ್ಠ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರು ಪಕ್ಷದ ಒಳಗಿರುವಂತಹ ತನ್ನ ವಿರೋಧಿಗಳನ್ನ ಮಟ್ಟ ಹಾಕೋಕೆ ಮತ್ತು ತನ್ನ ಹಿಡಿತವನ್ನ ಬಿಗಿಗೊಳಿಸೋಕೆ ಇಂಥ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನೋ ಮಾತುಗಳು ಇದೆ. ಇನ್ನು ಚೀನಾದಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ ನೀಡ್ತಾ ಇರೋದು ಇದೇ ಹೊಸದೇನಲ್ಲ. ಇದಕ್ಕೆ ಕೆಲವು ಪ್ರಕರಣಗಳು ಉದಾಹರಣೆಗಾಗಿದೆ. ಲೇ ಶಿಯಾವೋಮಿನ್ 2021ರಲ್ಲಿ ಚೀನಾದ ಅತಿದೊಡ್ಡ ಆಸ್ತಿ ನಿರ್ವಹಣಾ ಕಂಪನಿಯ ಮಾಜಿ ಮುಖ್ಯಸ್ಥನಿಗೆ ಭ್ರಷ್ಟಾಚಾರ ಮತ್ತು ಬಹುಪತ್ನಿತ್ವದ ಆರೋಪದ ಮೇಲೆ ಮರಣದಂಡನೆಯನ್ನು ವಿಧಿಸಿ ಅದನ್ನು ಜಾರಿಗೆ ತರಲಾಯಿತು. ನೆಕ್ಸ್ಟ್ ಜೌವಿಯೋಂಗ್ ಕಾಂಗ್, ಇವರು ಚೀನಾದ ಭದ್ರತಾ ವಿಭಾಗದ ಅತ್ಯಂತ ಪ್ರಭಾವಿ ನಾಯಕರಾಗಿದ್ದರು. ಇವರ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿ ಜೀವಾವಧಿ ಶಿಕ್ಷೆಯನ್ನು ನೀಡಲಾಗಿತ್ತು. ಇವರು ಅಧ್ಯಕ್ಷ ಶಿ ಜಿನ್ಪಿಂಗ್ ವಿರುದ್ಧನೇ ಸಂಚನ ರೂಪಿಸಿದ್ರು ಅನ್ನೋ ಆರೋಪ ಇದೆ. ಇನ್ನು ಕ್ಸುಹೆ ಹೌ ಮತ್ತು ಗುವೋ ಬೊಕ್ಸಿಯಾಂಗ್, ಇವರು ಚೀನಾದ ಸೇನೆಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದಂಥ ಜನರಲ್ಗಳು. ಇವರ ವಿರುದ್ಧನೂ ಭ್ರಷ್ಟಾಚಾರದ ತನಿಖೆ ನಡೆಸಿ ಅಧಿಕಾರದಿಂದ ತೆಗೆದುಹಾಕಲಾಗಿತ್ತು. ಇವರಲ್ಲಿ ಒಬ್ಬರು ವಿಚಾರಣೆಯ ಹಂತದಲ್ಲಿ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ರೆ ಮತ್ತೊಬ್ಬರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಚೀನಾದ ಈ ನಿರ್ಧಾರ ಇಡೀ ಜಗತ್ತಿನ ಗಮನ ಸೆಳೆದಿದೆ. ವಿಶೇಷವಾಗಿ ಅಮೆರಿಕಾದಂಥ ರಾಷ್ಟ್ರ ಚೀನಾದ ಸೈನ್ಯದ ಒಳಗಿರುವಂತಹ ಅಸ್ಥಿರತೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರತ್ತೆ. ರಕ್ಷಣಾ ಸಚಿವರೇ ಭ್ರಷ್ಟಾಚಾರದಲ್ಲಿ ತೊಡಗಿಬಿಟ್ರೆ ಆ ದೇಶದ ಯುದ್ಧ ಸಿದ್ಧತೆ ಮತ್ತು ಶಸ್ತ್ರಾಸ್ತ್ರಗಳ ಗುಣಮಟ್ಟದ ಮೇಲೆ ಸಂಶಯ ಮೂಡೋದು ಸಹಜ. ಚೀನಾದಲ್ಲಿ ಮರಣದಂಡನೆಯನ್ನು ವಿಧಿಸಿದ್ರೂ ಸಹ ಅದನ್ನು ತಕ್ಷಣ ಜಾರಿಗೆ ತರದೆ ಅಮಾನತುಗೊಳಿಸಿದ ಮರಣದಂಡನೆಯಾಗಿ ನೀಡುವಂತಹ ಪದ್ಧತಿಯೂ ಇದೆ. ಅಂದ್ರೆ 2 ವರ್ಷಗಳ ಕಾಲ ಜೈಲಲ್ಲಿ ಅವರ ನಡವಳಿಕೆ ಹೇಗಿದೆ ಅನ್ನೋದ್ರ ಮೇಲೆ ಅದನ್ನು ಜೀವಾವಧಿ ಶಿಕ್ಷೆಯಾಗಿ ಬದಲಿಸಲಾಗತ್ತೆ. ಆದರೆ ಆರೋಪ ಅತ್ಯಂತ ಗಂಭೀರವಾಗಿದ್ರೆ ಮಾತ್ರ ಗಲ್ಲಿಗೇರಿಸುವಂತ ಅಥವಾ ಗುಂಡಿಕ್ಕಿ ಕೊಲ್ಲುವಂತ ಶಿಕ್ಷೆಯನ್ನು ಜಾರಿಗೊಳಿಸ್ತಾರೆ. ವಾಸ್ತವದಲ್ಲಿ ಕಳೆದ ವರ್ಷ ಅಕ್ಟೋಬರ್ನಿಂದ ಚೀನಾದ ಮಿಲಿಟರಿಯ ಕನಿಷ್ಠ 11 ಉನ್ನತ ಕಮಾಂಡರ್ಗಳನ್ನು ತೆಗೆದುಹಾಕಲಾಗಿದೆ. ಈ ಅಧಿಕಾರಿಗಳಲ್ಲಿ ಹಲವರು ವೆಸ್ಟರ್ನ್ ಥಿಯೇಟರ್ ಕಮಾಂಡ್ ಜೊತೆಗೆ ನೇರವಾಗಿ ಸಂಬಂಧವನ್ನು ಹೊಂದಿದ್ರು. ಆದ್ರಿಂದ ಈ ಕ್ರಮವನ್ನು ಆಂತರಿಕ ಶುದ್ಧೀಕರಣವಾಗಿ ಮಾತ್ರ ಅಲ್ಲ, ಕಾರ್ಯತಂತ್ರದ ಮತ್ತು ರಾಜಕೀಯ ಸಂದೇಶವಾಗಿಯೂ ನೋಡಲಾಗುತ್ತೆ. 2012ರಲ್ಲಿ ಕ್ಸಿ ಜಿನ್ಪಿಂಗ್ ಅಧಿಕಾರಕ್ಕೆ ಬಂದ ನಂತರ ಪ್ರಾರಂಭಿಸಲಾದಂಥ ಭ್ರಷ್ಟಾಚಾರ ವಿರೋಧಿ ಅಭಿಯಾನದಲ್ಲಿ ಇಬ್ಬರು ಮಾಜಿ ರಕ್ಷಣಾ ಮಂತ್ರಿಗಳು ಸೇರಿದಂತೆ ಡಜನ್ ಗಟ್ಟಲೆ ಹಿರಿಯ PLA ಅಧಿಕಾರಿಗಳ ಮೇಲೆ ಮೊಕದ್ದಮೆಯನ್ನು ಹೂಡಲಾಗಿದೆ ಅನ್ನೋದು ಗಮನಾರ್ಹ. ಸರ್ಕಾರಿ ಅಂಕಿಅಂಶಗಳ ಪ್ರಕಾರ ಈ ಅಭಿಯಾನದಲ್ಲಿ 1 ದಶಲಕ್ಷಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಶಿಕ್ಷೆ ವಿಧಿಸಲಾಗಿದೆ. ಈ ಅಭಿಯಾನ ಭ್ರಷ್ಟಾಚಾರವನ್ನು ನಿಗ್ರಹಿಸೋದಾಗಿ ಹೇಳಿಕೊಂಡ್ರು ಪಕ್ಷ ಮತ್ತು ಮಿಲಿಟರಿಯ ಮೇಲಿನ ಕ್ಸಿ ಜಿನ್ಪಿಂಗ್ ಅವರ ಹಿಡಿತವನ್ನ ಸ್ಥಿರವಾಗಿ ಬಲಪಡಿಸಿದೆ ಅಂತ ವಿಮರ್ಶಕರು ಹೇಳ್ತಾರೆ.
ಇನ್ನು ಭಾರತದಲ್ಲಿ ಭ್ರಷ್ಟಾಚಾರದ ವಿರುದ್ಧದ ಹೋರಾಟದ ನೈಜ ಸ್ಥಿತಿಯನ್ನು ವಿಶ್ಲೇಷಿಸಿದರೆ ಕಾನೂನಿಗಿಂತ ರಾಜಕೀಯ ಲಾಭ ನಷ್ಟಗಳೇ ಮೇಲುಗೈ ಸಾಧಿಸ್ತಾ ಇರೋದು ಕಂಡುಬರುತ್ತೆ. ಚೀನಾದಲ್ಲಿ ಭ್ರಷ್ಟರನ್ನ ನಿರ್ದಾಕ್ಷಿಣ್ಯವಾಗಿ ಶಿಕ್ಷಿಸುವಂತ ವ್ಯವಸ್ಥೆ ಇದ್ರೆ, ಭಾರತದಲ್ಲಿ ಭ್ರಷ್ಟಾಚಾರದ ಆರೋಪ ಹೊತ್ತ ನಾಯಕರು ಅಧಿಕಾರದ ಚುಕ್ಕಾಣಿ ಹಿಡಿಯುವಂತ ವಿಚಿತ್ರ ಸನ್ನಿವೇಶವಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾ ಖಾವುಂಗಾ ನಾ ಖಾನೆ ದುಂಗಾ ಅನ್ನೋ ಘೋಷಣೆಯ ಜೊತೆಗೆ ಅಧಿಕಾರಕ್ಕೆ ಬಂದರೂ ಸಹ ವಾಸ್ತವದಲ್ಲಿ ಆಪರೇಷನ್ ಕಮಲದಂತಹ ತಂತ್ರಗಳ ಮೂಲಕ ಇತರ ಪಕ್ಷಗಳ ಭ್ರಷ್ಟ ಆರೋಪಿಗಳನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ತಾ ಇರೋದು ಸಾರ್ವಜನಿಕ ಚರ್ಚೆಯ ವಿಷಯ. ಸೊ ಇದನ್ನ ವಿರೋಧ ಪಕ್ಷಗಳು ಬಿಜೆಪಿ ವಾಷಿಂಗ್ ಮಷೀನ್ ಅಂತ ವ್ಯಂಗ್ಯವಾಡ್ತಾ ಇದೆ. ಅಂದ್ರೆ ತನಿಖಾ ಸಂಸ್ಥೆಗಳಾದ ಇಡಿ, ಸಿಬಿಐ ಇವರ ಕಪಿಮುಷ್ಟಿಯಲ್ಲಿದ್ದಂಥ ನಾಯಕರು ಒಮ್ಮೆ ಆಡಳಿತ ಪಕ್ಷಕ್ಕೆ ಸೇರಿದ್ರೆ ಕೂಡಲೇ ಅವರ ಮೇಲೆ ಕೇಸ್ಗಳು ಖುಲಾಸೆಯಾಗೋದು ಅಥವಾ ಅವರು ಶುದ್ಧ ಹಸ್ತರಾಗಿ ಹೊರಬರೋದು ಇಲ್ಲಿನ ದೊಡ್ಡ ವಿಪರ್ಯಾಸ. ಸೊ ಹೀಗಾಗಿ ಭಾರತದಲ್ಲಿ ಭ್ರಷ್ಟಾಚಾರ ವಿರುದ್ಧದ ಕಾನೂನುಗಳು ಕೇವಲ ವಿರೋಧ ಪಕ್ಷಗಳನ್ನು ಹತ್ತಿಕ್ಕೋಕೆ ಬಳಕೆ ಆಗ್ತಾ ಇರುವಂಥ ಅಸ್ತ್ರಗಳಾಗಿವೆಯೇ ಹೊರತು ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಂಥ ನೈಜ ಇಚ್ಛಾಶಕ್ತಿಯಾಗಿ ಇಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು ಕೊನೆಯದಾಗಿ ಕಡು ಭ್ರಷ್ಟರು ಜೈಲಿಗೆ ಹೋಗೋ ಬದಲು ಅಧಿಕಾರದ ಪಟ್ಟದಲ್ಲಿ ರಾಜಾರೋಷವಾಗಿ ಮೆರಿತಾ ಇರೋದು ಭಾರತೀಯ ಪ್ರಜಾಪ್ರಭುತ್ವದ ದುರಂತ. ಸೊ ಇನ್ನು ಒಟ್ಟಾರೆಯಾಗಿ ಹೇಳೋದಾದ್ರೆ ಲಿಂಗ್ ಶಾಂಗ್ಫು ಮತ್ತು ವೇ ಫೆಂಗ್ವೆ ಅವರಂತಹ ಪ್ರಕರಣ ಚೀನಾದ ರಾಜಕೀಯದಲ್ಲಿ ಒಂದು ದೊಡ್ಡ ಸಂಚಲನವನ್ನು ಮೂಡಿಸಿದೆ. ಇದು ಕೇವಲ ಭ್ರಷ್ಟಾಚಾರದ ವಿರುದ್ಧದ ಹೋರಾಟನೋ ಅಥವಾ ಅಧಿಕಾರದ ಹಿಡಿತ ಸಾಧಿಸೋ ತಂತ್ರನೋ ಅನ್ನೋದು ಚರ್ಚೆಯ ವಿಷಯ. ಆದರೂ ಸಹ ಚೀನಾ ಸರ್ಕಾರ ತನ್ನ ಸೈನ್ಯದ ಗೌಪ್ಯತೆಗೆ ಆದ್ಯತೆಯನ್ನು ನೀಡ್ತಾ ಇದೆ ಅನ್ನೋದು ಮಾತ್ರ ಸ್ಪಷ್ಟ. ಸೊ ಭ್ರಷ್ಟಾಚಾರದ ಪಿಡುಗು ದೇಶದ ಬೆನ್ನೆಲುಬಾದ ಸೈನ್ಯವನ್ನೇ ಕೊರಿತಾ ಇರೋದು ಚೀನಾಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಈ ಇಬ್ಬರು ನಾಯಕರ ಭವಿಷ್ಯ ಈಗ ಚೀನಾದ ನ್ಯಾಯಾಲಯಗಳ ಕೈಯಲ್ಲಿದ್ದು ಅಲ್ಲಿನ ಕಠಿಣ ಕಾನೂನುಗಳು ಅವರಿಗೆ ಗರಿಷ್ಠ ಶಿಕ್ಷೆ ನೀಡುವಂತಹ ಸಾಧ್ಯತೆಗಳೇ ಹೆಚ್ಚಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.